ಅಕ್ಷಯ ತೃತೀಯ ದಿನ ಚಿನ್ನವನ್ನೇ ತಗೋಬೇಕಾ? ಈ ಒಂದು ಪ್ರಶ್ನೆಗೆ ಇಲ್ಲಿ ನಾನೊಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ. ಅಕ್ಷಯ ತೃತೀಯ ಅಂತಂದರೆ ಆ ಪರಶುರಾಮ ಜನಿಸಿದಂಥ ದಿನವನ್ನು ಸಹ ಅಕ್ಷಯ ತೃತೀಯವಾಗಿ ಆಚರಣೆ ಮಾಡ್ತಾರೆ. ಹಾಗೆ ಭಗೀರಥ ಗಂಗೆಯನ್ನು ಭೂಮಿಗೆ ತೊಗೊಂಡು ಬಂದಿದ್ದಂಥ ದಿನವನ್ನು ಅಕ್ಷಯ ತೃತೀಯ ಅಂತಾರೆ. ಹಾಗೆ ಕೃಷ್ಣ ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟಿದ್ದಂಥ ದಿನವನ್ನು ಅಕ್ಷಯ ತೃತೀಯ ಅಂತ ಕರೀತಾರೆ. ಒಮ್ಮೆ ಆಂಧ್ರ ಪ್ರದೇಶದ ಸಿಂಹಾಚಲ ಅಂತ ಏನು ಕರಿತೀವಿ, ಅಲ್ಲಿ ಒಬ್ಬ ರಾಜ ಇರ್ತಾನೆ. ಅವನು ಪ್ರತಿ ವರ್ಷ ಅಕ್ಷಯ ತೃತೀಯದಂದು ತನ್ನ ರಾಜ್ಯದಲ್ಲಿದ್ದ ಎಲ್ಲ ವಿದ್ವಾಂಸರನ್ನು ಕರೆಸಿ ಅವ್ರಿಗೆ ಏನು ಬೇಕೋ ಎಲ್ಲವನ್ನು ನೀವು ತೊಗೊಂಡೋಗ್ಬೋದು. ಅಂದರೆ ವಜ್ರ, ವೈಡೂರ್ಯ, ಚಿನ್ನ, ಬೆಳ್ಳಿ, ರೇಷ್ಮೆ ವಸ್ತ್ರ, ಆಭರಣಗಳು, ಹಣ, ಅಂತಸ್ತು, ಅಕ್ಕಿ, ಹಣ್ಣು, ಹಂಪಲು, ಗ್ರಂಥಗಳು, ಆಮೇಲೆ ಸುಂದರವಾದ ಸ್ತ್ರೀಯರು, ಹೆಂಗಸರನ್ನು ಸಹ ಯಾರು ಬೇಕಾದರೆ ತಮ್ಗೆ ಯಾರಿಗೆ ಬೇಕೋ ಅವರು ತಮಗಿಷ್ಟ ಆಗಿರೋದನ್ನು ಎರಡೆರಡು ವಸ್ತುಗಳನ್ನ ತೊಗೊಂಡು ಹೋಗಿ ಅಂತ ಹೇಳ್ತಾನೆ. ಹಾಗೆ ಎಲ್ಲ ವಿದ್ವಾಂಸರು ಬರ್ತಾರೆ. ಅವ್ರಿಗೆ ಒಬ್ಬರು ಚಿನ್ನ, ಬೆಳ್ಳಿ, ನನಗೆ ಅದು ಬೇಕು ಇದು ಬೇಕು ಅಂತ ಎಲ್ಲರದ್ದು ಅವ್ರವ್ರಿಗೆ ಬೇಕಾಗಿದ್ದಂಥ ವಸ್ತುಗಳನ್ನ ತೊಗೊಂಡು ಹೋಗ್ತಾ ಇರ್ತಾರೆ. ಆಗ ಒಬ್ಬ ಹೇಳ್ತಾರೆ, ಒಬ್ಬರು ತಗೋತಾರೆ, ಒಂದು ಬೆಲೆ ಬಾಳುವ ಗ್ರಂಥವನ್ನು ತಗೋತಾರೆ. ಹಾಗೆ ಅಕ್ಕಿ ಅಂದರೆ ದವಸವನ್ನು ತಗೋತಾರೆ. ಆಗ ಮಹಾಪ್ರಭು ಕೇಳ್ತಾರೆ, ಎಲ್ಲರೂ ಏನೇನೋ ತೊಗೊಂಡ್ರು, ಆದರೆ ನೀನು ಯಾಕೆ ಇದನ್ನು ಮಾತ್ರ ತೊಗೊಂಡೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಇವತ್ತು ಅಕ್ಷಯ ತೃತೀಯ ಅಂದರೆ ನಾವು ಏನೇ ತೊಗೊಂಡ್ರೂ ಅದು ಅಕ್ಷಯ ಆಗುತ್ತೆ, ಅಂದರೆ ವೃದ್ಧಿ ಆಗುತ್ತೆ. ಆ ಕಾರಣಕ್ಕೆ ನಾನು ಆಹಾರ ಮತ್ತು ಜ್ಞಾನ, ಪುಸ್ತಕವನ್ನು ತೊಗೊಂಡ್ರೆ ಜ್ಞಾನ ಬರುತ್ತೆ, ಆಹಾರ ನಮ್ಮ ಹಸುವನ್ನು ನೀಗಿಸುತ್ತೆ. ಹಂಗಾಗಿ ನಾನು ಆಹಾರ ಮತ್ತು ಜ್ಞಾನಕ್ಕಿಂತ ಮಿಗಿಲಾದ ಸಂಪತ್ತು ಯಾವುದೂ ಇಲ್ಲ ಅಂತ ಅಂದ್ಕೊಂಡು ನಾನು ಆಹಾರ ಅಂದರೆ ಅಕ್ಕಿಯನ್ನು ಮತ್ತು ಗ್ರಂಥವನ್ನು ಆರಿಸ್ಕೊಂಡೆ ಅಂತ ಹೇಳ್ತಾನೆ. ಹಾಗೆಯೇ ಅವನು ಇನ್ನೂ ಒಂದು ವಿಷಯವನ್ನು ಹೇಳ್ತಾನೆ. ನಾವು ಯಾವಾಗಲೂ ಅಂದರೆ ಏನಾದರೂ ಆಹಾರವನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟೇ ತಿನ್ನೋಕ್ಕಾಗತ್ತೆ, ಅದನ್ನು ಹೆಚ್ಚಾದರೆ ನಾವು ತಿನ್ನೋಕ್ಕಾಗಲ್ಲ. ಆಗ ಏನು ಮಾಡ್ತೀವಿ, ನಾವು ಬೇರೆ ಯಾರಿಗಾದರೂ ಕೊಡ್ತೀವಿ. ಹಾಗೆಯೇ ನಾವು ಸದಾ ದಾನ ಮಾಡೋ ರೀತಿ ಆಗುತ್ತೆ. ಹಾಗೆ ಆ ದಾನ ತಗೊಂಡವರು ಅಷ್ಟೇ, ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ತೊಗೋತಾರೆ. ಇಲ್ಲ ಪಕ್ಕದವ್ರು ಕೊಟ್ಬಿಡಿ, ನಮಗಿಷ್ಟೇ ಸಾಕು, ನಮ್ಮ ಮನೇಲಿ ಇಷ್ಟೇ ತಿನ್ನೋದು ಅಂತ ಹೇಳ್ತಾರೆ. ಹಾಗೆಯೇ ನಾನು ದಾನ ಕೊಟ್ಟಂಗೂ ಆಗುತ್ತೆ, ದಾನ ತಗೊಳ್ಳೋರು ತೃಪ್ತಿಯಿಂದ ತಗೋತಾರೆ, ಅವರು ಎಷ್ಟು ಬೇಕೋ ಅಷ್ಟೇ ತಗೋತಾರೆ. ಹಾಗಾಗಿ ಆಹಾರ ತಗೊಂಡೆ ಅಂತ ಹೇಳ್ತಾರೆ. ಆದರೆ ಬೇರೆ ಅಂದರೆ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಈ ಯಾವುದುಗಳನ್ನು ಎಷ್ಟು ನಾವು ಇಟ್ಕೊಂಡಿರ್ತೀವಿ ಅಷ್ಟು ಅದೇನೋ ಕೊಳೆಯಲ್ಲ, ಉಳಿಯಲ್ಲ. ಹಾಗೆ ಅದನ್ನು ಇನ್ನಷ್ಟು ಶೇಖರಣೆ ಮಾಡ್ಕೋಬೇಕು ಅನ್ನೋ ಆಸೆ ಬರುತ್ತೆ ಹೊರತು ಅದನ್ನು ದಾನ ಮಾಡಬೇಕು ಅನ್ನೋ ಆಸೆ ಬರಲ್ಲ. ಹಾಗೆ ದಾನ ತೊಗೊಂಡವ್ರಿಗೂ ಅಷ್ಟೇ, ಸಾಕು ನನಗಿಷ್ಟು ಸಾಕು ಅಂತ ಅವರು ಏನು ಎಣಿಸಲ್ಲ. ಅವ್ರಿಗೂ ಸಹ ನಾವು ಎಷ್ಟು ಕೊಟ್ಟರೂ ಅವ್ರಿಗೂ ಸಹ ತೃಪ್ತಿ ಇರಲ್ಲ. ಹಾಗಾಗಿ ಎಲ್ಲದಕ್ಕಿಂತ ಶ್ರೇಷ್ಠವಾಗಿದ್ದು ಆಹಾರ ಅಂತ ಹೇಳ್ತಾರೆ. ಹಾಗೆ ಜ್ಞಾನನೂ ಅಷ್ಟೇ, ಅದು ನಾವು ಎಷ್ಟು ವೃದ್ಧಿಸ್ಕೋತೀವೋ ಅಷ್ಟು ನಮ್ಮ ವ್ಯಕ್ತಿತ್ವ ವಿಕಾಸ ಆಗುತ್ತೆ. ಆ ವ್ಯಕ್ತಿತ್ವ ವಿಕಾಸದಿಂದ ನಾವು ನಮ್ಮ ಜ್ಞಾನವನ್ನು ಹೆಚ್ಚಿಗೆ ಮಾಡ್ಕೋಬೋದು. ಆ ಕಾರಣಕ್ಕಾಗಿ ನಾನು ಗ್ರಂಥವನ್ನು ಆರಿಸ್ಕೊಂಡೆ ಅಂತ. ಅದೇ ಸಮಯದಲ್ಲಿ ಆ ರಾಜ್ಯದಲ್ಲಿ ಒಂದು ಸ್ವಲ್ಪ ಬರಗಾಲ ಬರುತ್ತೆ. ಆ ಬರಗಾಲದ ಸಮಯದಲ್ಲಿ ಈ ಏನು ವಿದ್ವಾಂಸ ತನ್ನ ಇದ್ದಂತಹ ಧಾನ್ಯವನ್ನು ಎಲ್ರಿಗೂ ಹಂಚಿ ಆ ಪರಿಸ್ಥಿತಿಯನ್ನು ನಿಭಾಯಿಸ್ತಾನೆ. ಆ ಜನಗಳನ್ನು ಆದಷ್ಟು ಸಂತೋಷವಾಗಿ ಅಂದರೆ ತನಗೆ ತಿಳಿದಂಥ ಜ್ಞಾನದಿಂದ ಅವ್ರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಅಲ್ಲಿದ್ದಂಥ ಜನಗಳು ಆದಷ್ಟು ಸಂತೋಷವಾಗಿ ಇರುವಂತೆ ನೋಡ್ಕೋತಾನೆ. ಆಗ ಆ ರಾಜ್ಯ ಸುಭಿಕ್ಷವಾಗಿರುತ್ತೆ, ಸಂತೋಷವಾಗಿರುತ್ತೆ. ಹಾಗಾಗಿ ಚಿನ್ನನೇ ತಗೋಬೇಕು ಅಂತ ಏನೂ ಇಲ್ಲ ಅನ್ನೋದು ಈ ಕತೆ.